ಪವಿತ್ರ ಬಂಧನ ಸ್ಟಾರ್ಟಿಂಗಲ್ಲಿ ಹೇಗಾದರೂ ಮಾಡಿ ರೆಸ್ಯೂಮ್ ಒಂದು ಕಳಿಸ್ಬಿಟ್ರೆ ನನಗೆ ಕೆಲಸ ಸಿಕ್ಕರೆ ಸಾಕು, ಸುಮಂತನ ಟ್ರೀಟ್ಮೆಂಟ್ ಶುರು ಮಾಡೋಕೆ ಬರ್ಬೋದು ಅಂತ ರೆಸ್ಯೂಮ್ ಎಲ್ಲ ಕಳಿಸ್ತಾ ಇದ್ದೆ. ರೆಸ್ಯೂಮ್ ಎಲ್ಲ ಕಳಿಸಿ ಆದಮೇಲೆ ಹೆಂಗೋ ಕಳಿಸ್ಬಿಟ್ಟೆ ಸಕ್ಸಸ್. ಅವ್ರು ನಮಗೆ ಫೋನ್ ಮಾಡಿದರೆ ಯಾವುದಾದ್ರೂ ಒಂದು ಕಂಪ್ನಿ ಕಡೆ ನನಗೆ ಕೆಲಸ ಸಿಕ್ಕಿಲ್ಲ ಅಂತ ಹ್ಯಾಪಿ ಬಾ ಏನಿದೆ, ಓಹೋ ದೇವ್ ಸರ್ ಕಾಲೇಜು ಸ್ಟೂಡೆಂಟ್ ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ಇದೆ ಅಂತೆಲ್ಲ ನೋಡಿ ಎಲ್ಲ ಫೋಟೋಸನ್ನು ನೋಡಿ ಅದಕ್ಕೂ ಒಂದು ಸಣ್ಣ ಹುಡುಗನ ಫೋಟೋ ಇರುತ್ತೆ. ಆ ಫೋಟೋನ ನೋಡಿ ಫುಲ್ ನಗ್ತಾನೆ ಇರ್ತಾ, ಅಂದರೆ ಕಾಲೇಜಲ್ಲಿ ಅವಾರ್ಡ್ ತೊಗೊಂಡಿರೋದು ಅವು ಈ ಎಲ್ಲ ಫೋಟೋಸ್ ಎಲ್ಲ ನೋಡ್ತಾ ಒಂದು ಸಣ್ಣ ಹುಡುಗನ ಕಾಲೇಜ್ಗೆ ಹೋಗುವಾಗ ಹೀಗೆಲ್ಲ ಇದ್ರಾ ಅಂತೆಲ್ಲ ಹೇಳಿ ಆಮೇಲೆ ಒಂದು ಸಣ್ಣ ಮಗು ಫೋಟೋ ಬರುತ್ತೆ. ಆ ಮಗು ಫೋಟೋ ಅಂದರೆ ಕೆಳಗೆ ಬಟ್ಟೆನೇ ಹಾಕಿರಲ್ಲ ಆ ಮಗುಗೆ, ಮೇಲೆ ಅದು ಆ ಫೋಟೋ ನೋಡಿ ನಗ್ತಾ ಇರ್ತಾ ದೇವ್ ಆಗಿ ನಗ್ತಾ ಇರೋದು ಏನು ರೀ ಅಷ್ಟೆಲ್ಲ ಏನಾಯ್ತು ರೀ ಅಂತೆಲ್ಲ ಕೇಳಿ ಅವರೆಲ್ಲ ಈ ಟಿ ವಿ ಸೀರಿಯಲ್ ನೋಡ್ಕೊಂಡು ಇದು ಪವಿತ್ರ ಅವ್ರ ಅತ್ತೆ ಕಾಯಿ ತುರ್ಕೊಂಡು ಟಿ ವಿ ಸೀರಿಯಲ್ ನೋಡೋಣ ಅಂದರೆ ಕೇಬಲ್ ಕಿತ್ತಾಗ ಹಾಳಾದ ಅಂತೆಲ್ಲ ಹೇಳಿ ಅವರು ಬೈದ್ಕಂತ ಸರಿ. ಅದೇ ಟೈಮಿಗೆ ರಂಗ ಅವ್ರು ಬಂದು ಎಲ್ಲೋ ರಂಗ ಯಾಕಲೋ ಹಿಂಗೆ ಆರಿಸ್ತಾ ಇದೆಯಾ ಮನುಷ್ಯ, ಎಲ್ಲೋ ನಿನ್ನ ಎದೆನೇ ಹಿಡ್ಕೊಂಡ್ಬಿಡ್ತಲ್ಲ, ನೆಮ್ಮದಿಯಾಗಿ ಕುಂತ್ಕೊಳ್ಳಿ, ಜ್ಯೂಸ್ ಮಾಡ್ಕೊಂಬರ್ತೇನೆ ಕರಿಯಾಕ ನಿನ್ನ ಮಗ ಮನೋಜನ ಅಂತೆಲ್ಲ ಹೇಳಿ ಆ ಕಾಯಿ ತುರಿಯತ್ತಿರ್ದಾಗ ಕಾಯಿ ಬಿದ್ದೋಗಿರಿದೆ, ಕಾಯಿ ಕೊಡು ಅಂತೆಲ್ಲ ಹೇಳಿದೆ. ಕಾಯಿ ತೊಗೊಂಡು ಹೊಡೆದು ಬಿಡ್ದೆ, ಏನಮ್ಮ ಅದು ಅಂತೆಲ್ಲ ಹೇಳಿದಾಗ ಮನೋಜು ಓಹೋ ಮಾವ ಬಂದಿರಲ್ಲ ಏನು ಅಂತ ಹಗ್ಲತ್ತ ಮನೆ ಹತ್ರ ಬಂದು ಅಳಿಯನ್ನು ಕೂಗ್ತಾ ಇದ್ದೀರಾ ಅಂತೆಲ್ಲ ಹೇಳಿ ಏನು ಸಮಾಚಾರ ಅಂತೆಲ್ಲ ಕೇಳ್ತಾನೆ ಮನೋಜ. ಇವಾಗಿನ ಮನೋಜನ ಹಿಡ್ದು ಹಿಗ್ಗ ಮುಗ್ಗ ಹೊಡೆದು ನೆಲಕ್ಕೆ ಹಾಕಿ ಹೊಡಿತಾರೆ. ಅದೇ ಟೈಮಿಗೆ ಅವ್ರ ಗಂಡ ಬರ್ತಾನೆ, ನಿನ್ನೆ ಕೇಳ್ತಾರೆ ಹೇಳು ಬೊಗಳು ಪವಿತ್ರ ಮಗಳ ಮನೆಗೆ ಹೋಗಿದ್ದೆ ಅಂತೆಲ್ಲ ಹೇಳಿದಾಗ ಹೋಗಿದ್ದೆ, ಏನು ಇವಾಗ ಅಂತೆಲ್ಲ ಕೇಳ್ತಾನೆ. ಏನಿವಾಗ ಅಂತೆಲ್ಲ ಕೇಳಿದಾಗ ನಾನು ಕಾಂಪೌಂಡರ್ ಗೇಟ್ ಮರ್ಯಾದೆಯಿಂದ ಹಗ್ಲತ್ನಾಗ ಹೋದ್ರೆ ಹೋದ್ರೆ ಏನಾಯಿತು ಮಾವನ ಮಗಳನ್ನ ನೋಡೋಕೆ, ಮರ್ಯಾದೆಯಿಂದ ಹಗ್ಲತ್ನಾಗ ಹೋದ್ರೆ ಅದು ರಾತ್ರಿ ಹೊತ್ನಾಗ ನಾನು ತೆಳ್ಕೊಂತ ಹೋಗ್ತೀನಿ, ತಲೆಯಿಂದ ನಡ್ಕೊಂತ ಹೋಗ್ತೀನಿ, ಎದಕ್ಕೆ ಅದೆಲ್ಲ ನಿಮಗೆ ಯಾಕೆ ಮಾವ ಅಂತ, ಇಟ್ಸ್ ಮೈ ಪರ್ಸ್ನಲ್ ಅಂತೆಲ್ಲ ಹೇಳಿದಾಗ ಈ ಥರ ಎಲ್ಲ ಬಂದು ಯಾಕೆ ಅಂತೆಲ್ಲ ಕೇಳಿದಾಗ ಆವಾಗ ಪರ್ಸ್ನಲ್ ಇದ್ದರೆ ಹೊರಗಡೆ ಇಟ್ಕೊ, ನನ್ನ ಮಗಳಿದ್ದಾಳೆ ಆ ಮನೇಲಿ ಅದಕ್ಕೆ ಹೋಗಿರೋದು ಅಂತೇಳಿ ಅದು ಮತ್ತೆ ಏನು ಮಾಡ್ತೀಯ ಅಂತ ಕಾಲರ್ ಎತ್ತಿದಾಗ ಏನು ಮಾಡ್ತೀನಿ ಅದಾಗ ಕಾಲಿದ್ದ ಫೆಕ್ ಅಂತ ಒದ್ದು ಬಿಡ್ತಾರೆ. ಫೆಕ್ ಅಂತ ಒದ್ದಾಗ ಏಳಿಗೆ ಮಣಿ ತೊಗೊಂಡು ಕಾಯಿ ತುರಿಯೋ ಮಣಿ ತೊಗೊಂಡು ಹೊಡಿತಾರೆ, ರೀ ಬಿಡಿಸ್ರಿ ಅಂತೆಲ್ಲ ಹೇಳಿದೆ. ಈ ಕಡೆ ಇವರು ಪವಿತ್ರ ಅವರೇ ಐಪ್ಯಾಡ್ ತೊಗೊಂಡಿದ್ದು ಇದಕ್ಕೆ ನನ್ನ ಮರ್ಯಾದೆ ತೆಗಿತಾ ಇದ್ದೀರೇನ್ರಿ, ಆ ಫೋಟೋ ಕೊಡ್ರಿ ಇಲ್ಲಿ ಸಾರ್ ಹಂಗೆ ನಾನಂತ ಕೊಡೋದು, ನಾನು ನಿಮ್ಮ ಮರ್ಯಾದೆ ಹರಾಜಾಗ್ತೀನಿ, ನೀವೇ ಹರಾಜು ಹಾಕೊತ ಇದ್ದೀರ, ಆಗಲಿ ಶರ್ಟ್ ಇಲ್ಲಿದ್ರೆ ಪರವಾಗಿಲ್ಲ ಪ್ಯಾಂಟ್ ಆದರೂ ಹಾಕೋಬೇಕಲ್ಲ ಅಂದರೆ 2 ವರ್ಷ ಮಗು ಚಡ್ಡಿ ಹಾಕೋದು ಹೆಂಗೆ ಬರುತ್ತೆ ಕೊಡ್ರಿ ಅಂತೆಲ್ಲ ಹೇಳಿ ಅದು ಕೈ ಮಿಸ್ ಆಗಿ ಪವಿತ್ರ ಮೇಲೆ ಬಿದ್ದುಬಿಡ್ತಾರೆ. ಇಲ್ಲೊಂದು ಸಾಂಗ್ ಬರುತ್ತೆ. ಇಲ್ಲೊಂದು ಸಾಂಗ್ ಬಂದಾಗ ಆಮೇಲೆ ಇದು ಸ್ನಾನ ಮಾಡಿ ತಲೆಗೆ ನೀರೆಲ್ಲ ಪವಿತ್ರ ಮೇಲೆ ಬಿದ್ದುಬಿಡ್ತದೆ. ಆವಾಗ ಪವಿತ್ರ ಅಲರ್ಟ್ ಆಗಿ ಕೈ ಬಿಟ್ಬಿಡ್ತಾರೆ. ಇದು ಚೆನ್ನಾಗಿದೆ. ನೆಕ್ಸ್ಟ್ ಐಪ್ಯಾಡ್ ಪಾಸ್ವರ್ಡ್ ಇಲ್ಲ ಅದು ಕೊಡೋಲ್ಲ, ನಾನು ಹೆಂಗನ ಮಾಡಿ ನನ್ನ ಫೋನಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಫಸ್ಟ್ ಈ ಐಪ್ಯಾಡಿಂದ ಪಾಸ್ವರ್ಡ್ ಚೇಂಜ್ ಮಾಡ್ತೀನಿ. ನನ್ನ ಮಗನೇ, ಇವಾಗ ಪವಿತ್ರ ಅವರಪ್ಪ ನನ್ನ ಮಗನೇ, ನಿನ್ನ ತುಂಡು ಕತೆ ನಾಯಿ ನರಿಗೆ ಏನು ರೀ ನೋಡ್ತಾರೆ ಬಿಡಿಸಿ, ಇವನ ಮನುಷ್ಯ ಅಲ್ಲ ಮೃಗ ಇವನು ಅಂತೆಲ್ಲ ಹೇಳಿ ಇನ್ನೊಂದು ಸಲ ಪವಿತ್ರ ಸುದ್ದಿಗೆ ಹೋದರೆ ಇವನು ಹೆತ್ತ ಮಗ ಅಂತ ನೋಡಿದೆ ತಲೆ ಮೇಲೆ ಕಲ್ಲು ಹಾಕಿ ನಾನೇ ಸಾಯಿಸಿಬಿಡ್ತೀನಿ, ಇವರಪ್ಪ ಅಂತಾರೆ. ಸರಿ ಅಂತೆಲ್ಲ ಹೇಳಿ ಇವ್ರು ಹಿಡ್ಕೊಂಡ್ಬಿಡ್ತಾರೆ. ಅವರು ಪ್ಲೀಸ್ ಕಣೋ ಒಂದೇ ಒಂದು ಸಲ ಕ್ಷಮಿಸ್ಕಣೋ, ಬಿಟ್ಬಿಡು ಅಂತೆಲ್ಲ ಹೇಳಿ ಕಾಲು ಹಿಡ್ಕೊಂಡು ನನ್ನ ಅಕ್ಕ ಕಾಲು ಹಿಡ್ಕೊಂಡ ಅಂತ ನಿನ್ನ ಹೆತ್ತವಳು ಕಾಲು ಹಿಡ್ಕೊಂಡ ಅಂತ ಬಿಟ್ಟಿದ್ದೀನಿ, ಹೇಳು ಇನ್ನೊಂದು ಸಲ ದೇವ್ರ ಫೋಟೋ ಮುಂದೆ ಆಣೆ ಮಾಡಿ ಹೇಳು ಹೋಗಲ್ಲ ಅಂತ, ನೋಡು ನನಗೆ ನಮ್ಮ ಅಮ್ಮನೇ ದೇವರು, ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಇನ್ನೊಂದು ಸಲ ಪವಿತ್ರ ತಂಟೆಗೆ ಹೋಗಲ್ಲ ಅಂತೆಲ್ಲ ಹೇಳಿದೆ. ಆವಾಗ ಪವಿತ್ರ ಅವರಪ್ಪ ಅಲ್ಲಿಂದ ಹೋಗ್ಬಿಡ್ತಾನೆ. ಪವಿತ್ರ ಅವರಪ್ಪ ಹೋದ್ಮೇಲೆ ನೋಡು ನನ್ನ ಮೇಲೆ ಆಣೆ ಮಾಡಿದ್ಯಾ, ನೀನು ಹುಷಾರಾಗಿರು ಅಂತೆಲ್ಲ ಹೇಳಿದ. ಮಗನೇ ಅಂತೆಲ್ಲ ಆಣೆ ಪ್ರಮಾಣ ಎಲ್ಲ ಮುರಿಯಾಗ ಇರೋದು ಅಂತೆಲ್ಲ ಹೇಳಿದಾಗ ಮನೋಜ್ ಅವರಪ್ಪ ನಿಂದು ಒಂದು ಜನ್ಮನ ಅಂತೆಲ್ಲ ಹೇಳಿ ಬೈದು ಬಿಡ್ತಾರೆ. ಟಾಟಾ ಬಾಯ್ ಅಂತೆಲ್ಲ ಹೇಳಿ ಕಾಮಿಡಿ ಮಾಡ್ತಾನೆ. ನನಗೆ ಇದೇನವ ನನಗೆ ಈ ಥರ ಮಾಡಿ
ನನ್ನ ಮೇಲೆ ಆಣೆ ಮಾಡಿ ಹಿಂಗೆ ಆಣೆ ಮುರಿದು ಬಿಟ್ಟಲ್ಲ ಅಂತ ಆಳ್ತಾ ಇರ್ತಾರೆ. ಕಡೆ ದೇವಿದ್ದು ಕಾಫಿ ಬೇಕಂತೇಳಿ ಇದು ಕಿಚನಿಗೆ ಬಂದಿರ್ತಾರೆ. ಕಿಚನಿಗೆ ಬಂದಾಗ ಏನು ಅಂದರೆ ತಲೆನೋವು. ನಮ್ರತ ಬಂದು ಏನಂದರೆ ತಲೆನೋಯ್ತಾ ಇದೆ, ಕಾಫಿ ಬೇಕಂದರೆ ಪವಿತ್ರ ಅವರಿಲ್ಲ, ನಾನು ಮಾಡಿಕೊಡ್ತೀನಿ, ಕೊಡು, ರಿಲ್ಯಾಕ್ಸ್ ಮಾಡು ಅಂದೆ. ಓಹೋ, ಈ ಕಾಫಿ ಆಗೋದ್ರೊಳಗೆ ಪಾಸ್ವರ್ಡ್ ಚೇಂಜ್ ಮಾಡಿಬಿಡ್ತೀನಿ ಅಂತ ಹೇಳಿ ಕಾಫಿ ತಾನು ಟೇಸ್ಟ್ ಮಾಡಿ ತೊಗೊಂಬಂದು ಕೊಡ್ದೆ. ಈ ಕಾಫಿ ಏನಾದರೂ ದೇವ್ ಕುಡಿದ್ರೆ ದೇವ್ಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ಅಂತೆಲ್ಲ ಹೇಳಿ ತಾನು ಕಾಫಿ ಒಂದು ಸಿಪ್ ಕುಡ್ದು ಬಿಡ್ತಾ. ಒಂದು ಸಿಪ್ ಕುಡಿದು ಇದು ಕುಡಿ ಅಂದರೆ, ತಡಿ ನಮ್ರತ, ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಇದೆ, ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳಿ ಪವಿತ್ರ ನಮ್ರತ ಅಲ್ಲೇ ವಾಕ್ ಮಾಡಿ 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 ಅದು ಕಾಫಿ ತಣ್ಣಗಾಗ್ಬಿಟ್ರೆ ಬೇಡ, ಇದು ತಣ್ಣಗಾಗ್ಬಿಟ್ಟಿದೆ ಅಂತೆಲ್ಲ ಹೇಳಿ ಬೇರೆದು ಅಂತ, ಸರಿ ಇದು ನಾನು ಮಾಡಿದ್ದೀನಿ ಅಷ್ಟು ಪ್ರೀತಿಯಿಂದ ಕುಡಿ ಅಂತೆಲ್ಲ ಹೇಳಿ ಚಲ್ಲಿ ಬಿಡ್ತಲ್ಲ. ದೇವ್ ಶರ್ಟ್ ಮೇಲೆ ಚಳಿದ್ರೆ ಕ್ಲೀನ್ ಮಾಡ್ತೀನಿ ಅಂದರೆ ನಾನೇ ಕ್ಲೀನ್ ಮಾಡ್ಕೊಂಡು, ಇಲ್ಲ ನಾನು ಕ್ಲೀನ್ ಮಾಡ್ತೀನಿ. ಅಯ್ಯೋ ನಮ್ರತ, ಇದು ಆಲ್ರೆಡಿ ಆರೋಗಿದೆ, ಬೇರೆದು ಕೊಡೋದು, ಅಷ್ಟು ಪ್ರೀತಿಯಿಂದ ಮಾಡಿದ್ದೀನಿ, ಅದನ್ನು ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಅಂತೆಲ್ಲ ಹೇಳಿ ಚಲ್ಲಿ ಅದು ಶರ್ಟ್ ಎಲ್ಲ ಗಲೀಜು, ನಾನು ಕ್ಲೀನ್ ಮಾಡ್ತೀನಿ, ಬೇಡ ನಾನು ಮಾಡ್ತೀನಿ ಅಂದರೆ ಬಟನ್ನೆಲ್ಲ ಬಿಚ್ತಾ ಇರ್ತಾ. ಅದೇ ಟೈಮಿಗೆ ಪವಿತ್ರ ಬಂದಿದ್ದು ನೋಡ್ಬಿಡ್ತಾ, ಇದು ನಾನು ಕ್ಲೀನ್ ಮಾಡ್ತೀನಿ ಅಂತೆಲ್ಲ ಹೇಳಿ ಈ ಕಡೆ ಅದು ವಿಜಯ್ ಕಾಶಿ ಮತ್ತು ಇವರು ರಾಧಿಕಾ ಮೇಡಮ್ ಅಂದರೆ ಅನುಷಾ ಮೇಡಮ್ ಅವರು ಜಗಳ ಆಡ್ತಾ ಇರ್ತಾರೆ. ನಮ್ಮ ಮುಂದೆ ಸುಳ್ಳು ಹೇಳಿ ಹೋಗಿದ್ಯಾ, ನಿಮ್ಮ ಫ್ರೆಂಡ್ಗೆ ಹೋಗ್ತೀನಿ ಅಂತ, ಹಾಡಕ್ಕೆ ಹೋಗ್ತೀನಿ ಅಂತೆಲ್ಲ ಹೇಳಿ ಅಂತಂದರೆ, ಅದೇ ನಮ್ಮ ಫ್ರೆಂಡ್ಗೆ ಎಮರ್ಜೆನ್ಸಿ. ಓಹೋ, ನನಗೆ ಅರ್ಥ ಆಯಿತು, ನಿಮ್ಮ ಹೊಸ ಸಂಸಾರ ಶುರು ಮಾಡಬೇಕಂದ್ರೆ ನಾನು ನಿಮ್ಮ ಫ್ರೆಂಡೇ ಅಷ್ಟು ಒಂದು ಇಂಪಾರ್ಟೆಂಟ್ ಆದ್ರೆ ನಿಮಗೆ ಅಂತೆಲ್ಲ ಹೇಳಿ ಅವ್ರು ರಾಧಿಕಾ ಮೇಡಮ್ ಅವರು ಜಗಳ ಆಡ್ತಾರೆ. ಎಷ್ಟೇ ಜಗಳ ಆಡಿದ್ರು ಕೂಡ ಅವರು ಕನ್ವಿನ್ಸ್ ಮಾಡ್ತಾನೆ ಇದ್ದಾರೆ, ಇಲ್ಲ ಹಂಗೆ ಹಿಂಗೆ ಅಂತ, ನೀವೇನೇ ಹೇಳಿದ್ರು ನಾನು ಒಪ್ಪೋದಿಲ್ಲ. ಓಹೋ, ನಿಮ್ಗೆ ಅರ್ಥ ಆಯಿತು, ನಿಮ್ಮ ಫ್ರೆಂಡ್ಗೆ ಎಮರ್ಜೆನ್ಸಿ ಮೆಡಿಕಲ್ ಅಂತೆಲ್ಲ, ನಿಮ್ಮ ಫ್ರೆಂಡ್ ಸೀರೆ ಉಟ್ಕೊತಾರ ಅಂತೆಲ್ಲ ಹೇಳಿ ರಾಧಿಕಾ ಮೇಡಮ್, ನಾನು ಮಾತ್ರ ಯಾವತ್ತೂ ಕ್ಷಮಿಸಿರಲ್ಲ, ನನ್ನ ನೆಮ್ಮದಿ ಕಿತ್ಕೊತೀರ, ನೀವು ಯಾವತ್ತೂ ನೆಮ್ಮದಿಯಿಂದ ಇರಲ್ಲ, ಇದು ಮಾತ್ರ ನೆನ್ಪಿಟ್ಕೊ, ನೀವು ನೆಮ್ಮದಿಯಿಂದ ಇರ್ತೀನಿ ಅಂದರೆ ನಾನು ಇರೋಕ್ಕೆ ಬಿಡಲ್ಲ ಅಂತೆಲ್ಲ ಹೇಳಿ ರಾಧಿಕಾ ಮೇಡಮು ಚಾಲೆಂಜ್ ಮಾಡಿಬಿಡ್ತಾರೆ. ಅಷ್ಟೇ ತಾನೇ, ನಾನು ಶರ್ಟ್ ಕ್ಲೀನ್ ಮಾಡಿ ಕೊಡ್ತೀನಿ, ನಮ್ರತಾ ಮೇಡಮ್ ಅವರೇ ನಾನು ವಾಶ್ ಮಾಡ್ತೀನಿ ಅಂತ ದೇವ್ನಿಗೆ ನಾನು ಮಾಡ್ತೀನಿ ಅಂತ ಇಬ್ಬರು ಎಳೆದಾಡ್ತಾ ಇರಬೇಕಾದ್ರೆ ಈ ಕಡೆಯಿಂದ ಇವರು ಪವಿತ್ರ ನಾನು ನೋಡಿ ನಮ್ರತಾ, ನೀವು ಈ ಮನೆ ರಾಜ್ಕುಮಾರಿ, ನೀವಿಲ್ಲ ಈ ಕೆಲಸ ಮಾಡಬಾರ್ದು, ನಾನು ಮಾಡಬೇಕು ಅಂತ ಹೇಳಿದಾಗ ಆವಾಗ ದೇವ್ ಕೆನೆಚಿಡ್ತಾನೆ. ಓಹೋ ಪವಿತ್ರ, ಒಂದು ನಿಮಿಷ ತಡಿ ಅಂತೆಲ್ಲ ಹೇಳಿದ್ವಿ. ನಮ್ರತಾ, ನೀನು ಈ ಮನೆ ರಾಜ್ಕುಮಾರಿ, ಪ್ರಿನ್ಸ್ ಕಾಲ್ಮಿ ಅಂತೆಲ್ಲ, ದೇವ್ ಕಾಲ್ಮಿ ಪ್ರಿನ್ಸಸ್ ಅಂತಲ್ಲ, ನೀವೆಲ್ಲಿ ಹೋಗಿದ್ರಿ, ಎಲ್ಲಿ ಬಂದಿರಿ ಅಂತೆಲ್ಲ ಹೇಳಿ ಅವ್ರು ರಾಧಿಕಾ ಮೇಡಮ್ ಅವರು ಮತ್ತೆ ಜಗಳ ಆಡ್ತಾ ಇದ್ದಾರೆ ಅವ್ರ ಹಸ್ಬೆಂಡ್ ಹತ್ರ. ಜಗಳ ಆಡ್ತಾ ಇರ್ಬೇಕಾದ್ರೆ ಈ ಕಡೆ ಕ್ಲೀನ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಾ, ಇಲ್ಲೆಲ್ಲ ಊಟಕ್ಕೆ ಕುಂತಾರೆ, ಎಲ್ಲ ಊಟ ಬಡಿಸ್ತಾರೆ. ವಿಶಾಲು ನವಾಮಿ ಮತ್ತು ಆಮೇಲೆ ಅವರೇ ಲೇಖ ಅವರೆಲ್ಲ ಊಟ ದೇವ್ ಬಾ ಅಂತೆಲ್ಲ ಹೇಳಿ ಕರಿತಾನೆ ಇರ್ತಾಳೆ, ತುಂಬ ಇರಿಟೇಟ್ ಮಾಡಿ. ಅದೇ ಕರೆದು ಬಂದ್ರೂ ಯಾತೇನು ಕೇರ್ ಮಾಡಲ್ಲ. ನಮ್ರತ ಊಟ ಮಾಡು ಅಂತೆಲ್ಲ ಹೇಳಿ ಪವಿತ್ರಗೆ ಹೇಳಿದ್. ನಮ್ರತ, ನಾನು ಇಲ್ಲೇ ಇದ್ದೀನಿ, ಸರಿ ನೀನು ಊಟ ಮಾಡು ಅಂತೆಲ್ಲ ಊಟ ಹಾಕ್ಕೊಡ್ತಾನೆ. ಪವಿತ್ರಗೂ ಹಾಕ್ಕೊಟ್ಮೇಲೆ ನಮ್ರತ ಕೇಳಿ ಹಾಕ್ಸ್ಕೊತ ಈ ಸ್ವೀಟ್ ತಿನ್ನು ಅಂತೆಲ್ಲ ಹೇಳಿ ನಮ್ರತ ಸ್ಯಾಂಪಲ್ ಕೊಟ್ಟಾಗ ಆಮೇಲೆ ಅದೇ ದೇವಿದು ಈ ಸ್ವೀಟ್ ಟೇಸ್ಟ್ ಮಾಡು ಅಂತ ಪವಿತ್ರಗೆ ಕೊಡ್ತಾನೆ. ಅದು ನನಗೆ ಕೊಡಲ್ಲ ಅಂತ. ಇದು ನಾಳೆ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತೋರಿಸುತ್ತೆ. ಇವರೆಲ್ಲ ನಗ್ತಾನೆ ಇರ್ತಾರೆ, ಇವರೆಲ್ಲ ಸ್ವೀಟ್ ಒಬ್ರಿಗೊಬ್ರು ತಿನ್ನಿಸ್ತಾ ಇರ್ಬೇಕಾರೆ ಚೆನ್ನಾಗಿದೆ. ನಾಳೆ ಎಪಿಸೋಡ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆ ಎಪಿಸೋಡಲ್ಲಿ ರಾಧಿಕಾ ಅವರು ಪವಿತ್ರನ ಕರೆದು ಎಲ್ಲರಿಗೂ ಸ್ಯಾಲ್ರಿ ಕೊಡಬೇಕು, 5 + 2 7 ಜನ ಸ್ಯಾಲ್ರಿ, 8 ಲಕ್ಷ ರೂಪಾಯಿ ಗ್ರಾಸರೀಸ್ ಎಲ್ಲ ತೊಗೊಂಬರ್ಬೇಕು ಅಂತ. ಲಾಕರಲ್ಲಿ ನೋಡಿದಾಗ ಬರೀ 5 ಲಕ್ಷ ಇರುತ್ತೆ, ಇನ್ನು 3 ಲಕ್ಷ ಶಾರ್ಟೇಜ್ ಇರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್